ನಮಸ್ತೆ ವೀಕ್ಷಕರೇ, ಈ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತಾ ಇರೋದು ಜಿಂದಾಲ್ ಸ್ಕಾಲರ್ಶಿಪ್ಗೆ ಯಾವ ರೀತಿಯ ಆನ್ಲೈನ್ ಅಪ್ಲಿಕೇಶನ್ ಹಾಕೋದು ಹೇಗೆ ಅನ್ನೋದನ್ನ ನಾನು ಇಲ್ಲಿ ತಿಳಿಸ್ಕೊಡ್ತೀನಿ. ಯಾವ ರೀತಿ ರಿಜಿಸ್ಟರ್ ಮಾಡೋದು, ಲಾಗಿನ್ ಆಗಿ ನಿಮ್ಮ ಡಾಕ್ಯುಮೆಂಟ್ ಎಲ್ಲ ಸಬ್ಮಿಟ್ ಮಾಡಿ ಯಾವ ರೀತಿ ಅಪ್ಲೈ ಮಾಡೋದು, ಪ್ರತಿಯೊಂದು ಕೂಡ ನಾನಿಲ್ಲಿ ಸ್ಟೆಪ್ ಬೈ ಸ್ಟೆಪ್ ಆಗಿ ವಿವರವಾಗಿ ನಿಮಗೆ ತಿಳಿಸ್ಕೊಡ್ತಾ ಹೋಗ್ತೀನಿ. ಎಲ್ಲರೂ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ವಿಡಿಯೋನ ನೋಡಿ ಅಂತ ಹೇಳ್ತಾ, ವಿಡಿಯೋನ ಶುರು ಮಾಡೋದಕ್ಕೂ ಮುಂಚೆ ನನ್ನ ಚಾನಲ್ಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಬೆಲ್ ಐಕನ್ನ ಒತ್ತಿ, ಏಕೆಂದರೆ ನಾನು ಹೊಸ ವೀಡಿಯೋಸ್ ನಿಮ್ಮ ಜೊತೆ ಫಸ್ಟಾಗಿ ಶೇರ್ ಆಗುತ್ತೆ ಅಂತ ಹೇಳ್ತಾ ಬನ್ನಿ ವಿಡಿಯೋನ ಶುರು ಮಾಡೋಣ ಅಲ್ವಾ. ನೋಡ್ತಾ ಇರ್ಬೋದು, ನಿಮ್ಮ ಗೂಗಲ್ಗೆ ಹೋಗ್ಬಿಟ್ಟು ಈ ಥರ ಸರ್ಚಲ್ಲಿ ಜಿಂದಾಲ್ SSP ಅಂತ ಹಾಕಿ, ಇಲ್ಲ ಜಿಂದಾಲ್ ಸ್ಕಾಲರ್ಶಿಪ್ ಹಾಕೋದಂತ ಕೂಡ ನಿಮಗೆ ಲಿಂಕ್ಗಳು ಓಪನ್ ಆಗುತ್ತೆ. ನೋಡ್ತಾ ಇದ್ದಲ್ಲ, ಫಸ್ಟ್ ಲಿಂಕು ಸ್ಕಾಲರ್ಶಿಪ್ ಫಾರ್ PG ಸ್ಟೂಡೆಂಟ್ ಇನ್ ಬೆಂಗಳೂರು ಅಂತ ಇದಿಲ್ಲ, ಅದೇ ಲಿಂಕು ಕನ್ಫ್ಯೂಸ್ ಆಗಿಬಿಟ್ಟು ಸೇಮ್ ಲಿಂಕ್ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ. ಈ ಲಿಂಕ್ ನಾನು ಡಿಸ್ಕ್ರಿಪ್ಷನ್ ಕೂಡ ಕೊಟ್ಟಿದ್ದೀನಿ, ಹೋಗಿ ಚೆಕ್ ಮಾಡಿ. ಅದೇ ಲಿಂಕ್ ಮೇಲೆ ಕ್ಲಿಕ್ ಮಾಡಿದ್ರೆ ನೋಡ್ತಾ ಇದ್ದಾರೆ ಸೀತಾರಾಮ್ ಜಿಂದಾಲ್ ಫೌಂಡೇಶನ್ ಅಂದ್ಬಿಟ್ಟು, ಇದು ಗೌರ್ಮೆಂಟ್ದಲ್ಲ, ಇದು ಪ್ರೈವೇಟ್ ಸ್ಕಾಲರ್ಶಿಪ್ ಆಗಿರುತ್ತೆ. ನಿಮಗೆ ನೋಡ್ತಾ ಇದ್ದಲ್ಲ, ಇಲ್ಲಿ ಸ್ಕಾಲರ್ಶಿಪ್ ಫಾರ್ ಸ್ಟೂಡೆಂಟ್ ಅಂದ್ಬಿಟ್ಟು ಅಪ್ಲೈ ನಾವು ಅಂತಿದ್ದಿಲ್ಲ, ಅದ್ರ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ನೆಕ್ಸ್ಟ್ ವೆಲ್ಕಮ್ ಟು ಸೀತಾರಾಮ್ ಜಿಂದಾಲ್ ಫೌಂಡೇಶನ್ ಅಂದ್ಬಿಟ್ಟು ಓಪನ್ ಆಗುತ್ತೆ. ಇಲ್ಲಿ ನೆಕ್ಸ್ಟ್ ಪೇಜು. ಇಲ್ಲಿ ಕೆಳಗಡೆ ಲಾಗಿನ್ ಆಗೋದಕ್ಕೂ ಮುಂಚೆ ರಿಜಿಸ್ಟ್ರೇಷನ್ ಮಾಡ್ಕೋಬೇಕಾಗುತ್ತೆ. ರಿಜಿಸ್ಟರ್ ನಾವು ಅಂತಿದ್ದಿಲ್ಲ, ರಿಜಿಸ್ಟರ್ ನಾವು ಮೇಲೆ ಕ್ಲಿಕ್ ಮಾಡ್ಕೋಬೇಕಾಗುತ್ತೆ. ಕ್ಲಿಕ್ ಮಾಡಿದ್ರೆ ಇದು ಕ್ರಿಯೇಟ್ ಆನ್ ಅಕೌಂಟ್ ಅಂತ ತೋರಿಸುತ್ತೆ. ಅಕೌಂಟ್ನ ಕ್ರಿಯೇಟ್ ಮಾಡ್ಕೋಬೇಕಾಗತ್ತೆ. ಅಕೌಂಟ್ ಕ್ರಿಯೇಟ್ ಮಾಡ್ಕೊಳಕ್ಕೆ ಯಾರ ಸ್ಟೂಡೆಂಟ್ ಇದೆಯಲ್ಲ ಅದೇ ಸ್ಟೂಡೆಂಟ್ ನೇಮ್ನ ಕೊಟ್ಕೋಬೇಕಾಗತ್ತೆ. ಅವರ ಹೆಸರು ನೇಮ್ ಕೊಟ್ಕೊಂಡು ಅದು ಮೊಬೈಲ್ ನಂಬರ್ ಏನು ಪೇರೆಂಟ್ಸ್ ಆಗಿರ್ಬೋದು, ಅವ್ರದ್ದೇ ಆಗಿರ್ಬೋದು, ಮೊಬೈಲ್ ನಂಬರ್ನ ಹಾಕ್ಕೊಬೇಕಾಗತ್ತೆ. ಮೊಬೈಲ್ ನಂಬರ್ನ ಎಂಟರ್ ಮಾಡಿ ಸೆಂಡ್ OTP ಅಂತ ಇದೆಯಲ್ಲ ಪಕ್ಕದಲ್ಲಿ, ಸೆಂಡ್ OTP ಮೇಲೆ ಕ್ಲಿಕ್ ಮಾಡಿದ್ರೆ ನೋಡ್ತಾ ಇದ್ದೀವಿ ಸಕ್ಸಸ್ಫುಲ್ಲಾಗಿ ಮೊಬೈಲ್ ನಂಬರ್ಗೆ ಒಂದು OTP ಹೋಗಿರುತ್ತೆ. 4 ನಂಬರ್ ಅಂತ OTP, 4 ನಂಬರ್ಸ್ OTPನ ಇಲ್ಲಿ ಎಂಟರ್ನ ಮಾಡಬೇಕಾಗುತ್ತೆ. ಎಂಟರ್ ಮಾಡಿ ವೆರಿಫೈ ಮೇಲೆ ಕ್ಲಿಕ್ ಮಾಡಿ ಸಕ್ಸಸ್ಫುಲ್ಲಾಗಿ ವೆರಿಫೈ ಆಗಿದೆ. ವೆರಿಫೈ ಅಂತ ಅಂದ್ಬಿಟ್ಟು ತೋರಿಸ್ತಾ ಇದೆ ಅಲ್ಲಿ, ವೆರಿಫೈಡ್ ಅಂತ ಅಂದ್ಬಿಟ್ಟು. ಅದಾದಮೇಲೆ ಇಮೇಲ್ ID ಹಾಕ್ಕೊಂಡು ಸೆಂಡ್ OTP ಮೇಲೆ ಕೊಡಬೇಕಾಗುತ್ತೆ. ಫಸ್ಟ್ ಇಮೇಲ್ ID ಹಾಕ್ಕೊಳ್ಳಿ. ಇಮೇಲ್ ID ಹಾಕ್ಕೊಂಡು ಅದಾದಮೇಲೆ ಸೆಂಡ್ OTP ಅಂತ ಇದೆಯಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಅದಕ್ಕೂ ಕೂಡ ಇಮೇಲ್ ಐಡಿಗೆ ಏನು ಇಮೇಲ್ ID ಇಲ್ಲಿ ಎಂಟರ್ ಮಾಡಿದ್ದೀರಲ್ಲ ಅದೇ ಇಮೇಲ್ IDಗೆ ಒಂದು OTP ಕೂಡ ಹೋಗುತ್ತೆ. ಇಮೇಲ್ ID ಓಪನ್ ಮಾಡಿ ಇಮೇಲ್ ID ಬಂದಂಥ OTPನ ಇಲ್ಲಿ ಹಾಕ್ಕೋಬೇಕಾಗುತ್ತೆ. ನೋಡೋದಲ್ಲ, ಸೆಂಡ್ OTP ಅಂತ ಕಳಿಸ್ದೆ. ಸಕ್ಸಸ್ಫುಲ್ಲಾಗಿ ಸೆಂಡ್ ಆಗಿದೆ ಇಮೇಲಿಗೆ 4 ನಂಬರ್ ಅಂತ ಇಮೇಲ್ IDಗೆ OTP ಹೋಗಿರುತ್ತೆ. ಆ OTPನ ಇಲ್ಲಿ ಎಂಟರ್ ಮಾಡಿ, ಇದು ಕೂಡ ವೆರಿಫೈ ಅಂತ ಇದೆಯಲ್ಲ, ವೆರಿಫೈ ಮೇಲೆ ಕ್ಲಿಕ್ ಮಾಡಬೇಕಾಗತ್ತೆ. ಕ್ಲಿಕ್ ಮಾಡಿದ್ರೆ ವೆರಿಫೈ, ಇದು ಕೂಡ ವೆರಿಫೈಡ್ ಅಂತ ಅಂದ್ಬಿಟ್ಟು ತೋರಿಸ್ತಾ ಸಕ್ಸಸ್ಫುಲ್ಲಾಗಿ ವೆರಿಫೈ ಆಗಿದೆ. ಇವಾಗ ಇದಾದಮೇಲೆ ನೆಕ್ಸ್ಟ್ ಕೆಳಗಡೆ ಪಾಸ್ವರ್ಡ್ನ ಕ್ರಿಯೇಟ್ನ ಮಾಡ್ಕೋಬೇಕಾಗುತ್ತೆ. ಪಾಸ್ವರ್ಡ್ ಯಾವ ರೀತಿ ಅಂದರೆ ಇರಬೇಕು ಅಂತಂದರೆ ಕ್ಯಾಪಿಟಲು, ಸ್ಮಾಲು, ನಂಬರ್ಸು ಮತ್ತು ಸ್ಪೆಷಲ್ ಕ್ಯಾರೆಕ್ಟರ್ಸ್ ಇಷ್ಟು ಮಿಕ್ಸ್ ಆಗಿ ಒಂದು ಪಾಸ್ವರ್ಡ್ನ ಕ್ರಿಯೇಟ್ನ ಮಾಡ್ಕೋಬೇಕಾಗುತ್ತೆ. ಹೊಸ ಪಾಸ್ವರ್ಡ್ನ ಹಾಕ್ಕೋಬೇಕಾಗತ್ತೆ. ಪಾಸ್ವರ್ಡ್ನ ಕ್ರಿಯೇಟ್ ಮಾಡ್ಕೊಂಡು ಮತ್ತು ಕನ್ಫರ್ಮ್ ಪಾಸ್ವರ್ಡ್ ಮೇಲೆ ಅದೇ ಸೇಮ್ ಪಾಸ್ವರ್ಡ್ ಹೆಂಗೆ ಕ್ರಿಯೇಟ್ ಮಾಡಿದ್ರೆ ಸೇಮ್ ಅದೇ ಪಾಸ್ವರ್ಡ್ನ ಇಲ್ಲಿ ಕೂಡ ಹಾಕ್ಕೋಬೇಕಾಗುತ್ತೆ. ಹಾಕ್ಕೊಂಡು ರಿಜಿಸ್ಟರ್ ನಾವು ಅಂತಿದ್ದಿಲ್ಲ, ರಿಜಿಸ್ಟರ್ ನಾವು ಮೇಲೆ ಕೊಟ್ಟು ನೋಡ್ತಾರೆ ಸಕ್ಸಸ್ಫುಲ್ಲಾಗಿ ಕಂಪ್ಯೂಟರ್ ರಿಜಿಸ್ಟರ್ ಆಗಿದೆ ಅಂತ ಅಂದ್ಬಿಟ್ಟು ಅಲ್ಲಿ ಮೇಲೆ ಕ್ಲಿಕ್ ಮಾಡಿದ್ರೆ ನೋಡ್ತಾ ಸ್ಟೂಡೆಂಟ್ ಲಾಗಿನ್ ಅಂತ ಕೇಳ್ತಾ ಇದೆ. ಇವಾಗಿಲ್ಲ ಸ್ಟೂಡೆಂಟ್ ಲಾಗಿನ್ ಅಂತ ಇಲ್ಲಿ ಮೊಬೈಲ್ ನಂಬರ್ ಏನು ರಿಜಿಸ್ಟರ್ ಆಗಿದೆಯಲ್ಲ ಮೊಬೈಲ್ ನಂಬರ್ನ ಹಾಕ್ಕೊಂಡು ಪಾಸ್ವರ್ಡ್ ಏನು ಕ್ರಿಯೇಟ್ ಮಾಡೋದಲ್ಲ ಸೇಮ್ ಪಾಸ್ವರ್ಡ್ನ ಇಲ್ಲಿ ಎಂಟರ್ನ ಮಾಡ್ಕೋಬೇಕಾಗುತ್ತೆ. ಪಾಸ್ವರ್ಡ್ನ ಮರೆತು ಹೋಗ್ತಿದೆ, ಒಂದು ಕಡೆ ನೋಟ್ ಮಾಡಿ ಇಟ್ಕೊಳ್ಳಿ, ಇಲ್ಲ ಫೋನಲ್ಲಿ ಫೋಟೋ ತೆಗೆದಿಟ್ಕೋಬೇಕಾಗತ್ತೆ. ಅದಾದಮೇಲೆ ಲಾಗಿನ್ ಅಂತ ಇದೆಯಲ್ಲ, ಪಾಸ್ವರ್ಡ್ ಆದಮೇಲೆ ಲಾಗಿನ್ ಮೇಲೆ ಕ್ಲಿಕ್ ಆಗಿದ ತಕ್ಷಣ ನೋಡ್ತಾ ಇಲ್ಲ, ಈ ಥರ ಸೀತಾರಾಮ್ ಜಿಂದಾಲ್ ಫೌಂಡೇಶನ್ಗೆ ಲಾಗಿನ್ ಆಗಿದೆ. ಸ್ಟೂಡೆಂಟ್ ಹೆಸರು ತೋರಿಸ್ತಾ ಇದೆ, ಅಪ್ಲಿಕೇಶನ್ ನಂಬರ್ಸ್ ತೋರಿಸ್ತಾ ಇದೆ. ಇಲ್ಲಿ ಪ್ರತಿಯೊಂದು ಇಲ್ಲಿ ನೋಡ್ತಾ ಇರ್ಬೋದು, ಎಷ್ಟು ಅಪ್ಲೈ ಮಾಡಿದ್ದೀರಾ ಏನು ಅಂತೆಲ್ಲ ತೋರಿಸ್ತಾ ಇರುತ್ತೆ. ಇಲ್ಲಿ ಇವಾಗ ಯಾವ ರೀತಿ ಅಪ್ಲೈ ಮಾಡೋದು ಅಂದರೆ ಇಲ್ಲಿ ಅಪ್ಲೈ ಸ್ಕಾಲರ್ಶಿಪ್ ಅಂತ ಇದೆಯಲ್ಲ, ಅಪ್ಲೈ ಸ್ಕಾಲರ್ಶಿಪ್ ಅಂತ ಅದ್ರ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ. ಕ್ಲಿಕ್ ಮಾಡಿದ್ರೆ ಈ ಥರ ತೋರಿಸುತ್ತೆ ಅಪ್ಲೈ ಫಾರ್ ಸ್ಕಾಲರ್ಶಿಪ್ ಟರ್ಮ್ ಆ್ಯಂಡ್ ಕಂಡೀಷನ್ಸು ನೀವು ಬೇಕಾದ್ರೆ ನೋಡ್ಕೋಬೋದಾಗುತ್ತೆ. ಟರ್ಮ್ ಆ್ಯಂಡ್ ಕಂಡೀಷನ್ ಏನೆಲ್ಲ ಇದೆ ಅಂತ ನೋಡ್ಕೊಂಡು ಕೆಳಗಡೆ ಬಂದರೆ ಇಲ್ಲಿ 3 ಚೆಕ್ ಬಾಕ್ಸ್ ಇದೆಯಲ್ಲ, 3 ಚೆಕ್ ಬಾಕ್ಸ್ ಮೇಲೆ ಕ್ಲಿಕ್ ಮಾಡ್ಕೋಬೇಕಾಗತ್ತೆ. ಆ 3 ಚೆಕ್ ಬಾಕ್ಸ್ ಮೇಲೆ ನೋಡಿಕೊಂಡು ಚೆಕ್ ಬಾಕ್ಸ್ ಮೇಲೆ ಕ್ಲಿಕ್ ಮಾಡ್ಕೊಂಡಾದ್ಮೇಲೆ ಕೆಳಗಡೆ ಅಪ್ಲೈ ಸ್ಕಾಲರ್ಶಿಪ್ ಅಂತ ಓಪನ್ ಆಗುತ್ತೆ. ಅಪ್ಲೈ ಸ್ಕಾಲರ್ಶಿಪ್ ಮೇಲೆ ಕ್ಲಿಕ್ ಮಾಡಬೇಕಾಗತ್ತೆ. ಕ್ಲಿಕ್ ಮಾಡಿದ ತಕ್ಷಣ ನಿಮಗೆ ನೆಕ್ಸ್ಟು ಅಪ್ಲಿಕೇಶನ್ ಪೇಜ್ ಈ ಥರ ಓಪನ್ ಆಗುತ್ತೆ. ನೋಡೋದಲ್ಲ, ಇಲ್ಲಿ ಸ್ಟೂಡೆಂಟ್ ಪ್ರೊಫೈಲ್ ಅಂತ ಓಪನ್ ಆಗುತ್ತೆ. ಇಲ್ಲಿ ಸ್ಟೂಡೆಂಟ್ ಪ್ರೊಫೈಲಲ್ಲಿ ಸ್ಕಾಲರ್ಶಿಪ್ ಅಪ್ಲಿಕೇಶನ್ ಫಾರ್ಮಲ್ಲಿ ಸ್ಟೂಡೆಂಟ್ ಪ್ರೊಫೈಲಲ್ಲಿ ಸ್ಟೂಡೆಂಟ್ ಡೀಟೇಲ್ಸ್ ಎಲ್ಲ ಇಲ್ಲಿ ಫಿಲ್ನ ಮಾಡಬೇಕಾಗತ್ತೆ. ಕೆಳಗಡೆ ಬಂದರೆ ಫಸ್ಟಾಗಿ ಆಧಾರ್ ನಂಬರ್ನ ಕೇಳ್ತಾ ಇದೆ. ಇಲ್ಲಿ ಸ್ಟೂಡೆಂಟ್ದು ಆಧಾರ್ ಕಾರ್ಡ್ ನಂಬರ್ನ ಎಂಟರ್ನ ಮಾಡ್ಕೊಳ್ಳಿ. ಸ್ಟೂಡೆಂಟ್ ಯಾರಿತ್ತಲ್ಲ ಮಗುದು ಆಧಾರ್ ಕಾರ್ಡ್ ನಂಬರ್ ಅದನ್ನ ಎಂಟರ್ ಆದಮೇಲೆ ಕೆಳಗಡೆ ನೇಮ್ನ ಹಾಕ್ಕೋಬೇಕಾಗತ್ತೆ. ನೇಮ್ ಫಸ್ಟ್ ಟೈಟಲ್ನ ಸೆಲೆಕ್ಟ್ ಮಾಡ್ಕೊಳ್ಳಿ, ಮಿಸ್ಟರ್ ಸರ್ ಅಂತ ಸೆಲೆಕ್ಟ್ ಮಾಡಿಕೊಂಡು ಅದಾದಮೇಲೆ ಅವ್ರ ಹೆಸರನ್ನ ಟೈಪ್ ಮಾಡ್ಕೊಳ್ಳಿ. ಹೆಸರನ್ನ ಟೈಪ್ ಆದಮೇಲೆ ಅವ್ರ ಜೆಂಡರ್ನ ಸೆಲೆಕ್ಟ್ ಆಗಿದೆ ಆಲ್ರೆಡಿ. ಇಲ್ಲಿ ಕೆಳಗಡೆ ಬಂದರೆ ಇಮೇಲ್ ID ಮತ್ತು ಮೊಬೈಲ್ ನಂಬರು ಎಲ್ಲ ಆಲ್ರೆಡಿ ನಾವು ರಿಜಿಸ್ಟರ್ ಟೈಮಲ್ಲೇ ಇಮೇಲ್ ID ಮತ್ತು ಮೊಬೈಲ್ ನಂಬರ್ ಕೊಟ್ಟಿರೋದ್ರಿಂದ ಆಲ್ರೆಡಿ ಅಲ್ಲಿರುತ್ತೆ. ಅದಾದಮೇಲೆ ಡೇಟ್ ಆಫ್ ಬರ್ತ್ನ ಹಾಕ್ಕೋಬೇಕಾಗತ್ತೆ. ಡೇಟ್ ಆಫ್ ಬರ್ತ್ನ ಎಂಟರ್ನ ಮಾಡ್ಕೋಬೇಕಾಗತ್ತೆ. ಅದಾದಮೇಲೆ ನ್ಯಾಷ್ನಾಲಿಟಿ ಮತ್ತು ನಿಮ್ಮ ಕಂಟ್ರಿ
ಎರಡೂ ಕೂಡ ಇಲ್ಲಿ ತೋರಿಸ್ತಾ ಇದೆ. ಕಂಟ್ರಿ ಮತ್ತು ನ್ಯಾಷನಾಲಿಟಿ ಇಂಡಿಯಾ ಅಂತ ಅಂದ್ಬಿಟ್ಟು ಪರ್ಮನೆಂಟ್ ಅಡ್ರೆಸ್ನ ಇಲ್ಲ ಟೈಪ್ನ ಮಾಡ್ಕೋಬೇಕಾಗತ್ತೆ. ಯಾವುದು ನಿಮ್ಮ ಪರ್ಮನೆಂಟ್ ಅಡ್ರೆಸ್ ಇರುತ್ತಲ್ಲ, ಅಡ್ರೆಸ್ಸು ಆಧಾರ್ ಕಾರ್ಡಲ್ಲಿ ಇರೋದಾಗಿರ್ಬೋದು, ಇಲ್ಲ ಬಿಟ್ಟು ನಿಮ್ಮ ಬೇರೆ ಪರ್ಮನೆಂಟ್ ಅಡ್ರೆಸ್ ಯಾವುದಿದೆಯೋ ಅದನ್ನ ಹಾಕ್ಕೊಂಡು ಅದಾದಮೇಲೆ ಕೆಳಗಡೆ ಬಂದರೆ ಪಿನ್ ಕೋಡ್ನ ಹಾಕ್ಕೋಬೇಕಾಗತ್ತೆ. ನಿಮ್ಮ ಏರಿಯಾ ಯಾವ ಪರ್ಮನೆಂಟ್ ಅಡ್ರೆಸ್ ಪಿನ್ ಕೋಡು ಮತ್ತು ಯಾವ ಸಿಟಿ ಮತ್ತು ಯಾವ ಪೋಸ್ಟ್ ಆಫೀಸ್ ಬರುತ್ತೆ ನಿಮ್ಮ ಊರಿಗೆ ಅದನ್ನು ಸೆಲೆಕ್ಟ್ನ ಮಾಡ್ಕೋಬೇಕಾಗತ್ತೆ. ಹಾಕ್ಕೊಂಡು ಪರ್ಮನೆಂಟ್ ಸ್ಟೇಟ್ ಬಂದು ಆಲ್ರೆಡಿ ಇನ್ಬಿಲ್ಟ್ ಆಗಿದೆ ಸ್ಟೇಟ್ ಯಾವುದು ಅಂತ. ಇದಾದಮೇಲೆ ಕೆಳಗಡೆ ಪ್ರೆಸೆಂಟ್ ಅಡ್ರೆಸ್ ಬಂದು ಸೇಮ್ ಆ್ಯಸ್ ಅಂತ ಆಗಿದೆ, ಸೇಮ್ ಇದ್ದರೆ ಸೇಮ್ ಆ್ಯಸ್ ಅಂತ ಕೂಡ, ಇಲ್ಲ ಅಂದರೆ ಬೇರೆ ಟೈಪ್ನ ಮಾಡ್ಕೋಬೇಕಾಗತ್ತೆ. ಅದಾದಮೇಲೆ ಪ್ರೆಸೆಂಟ್ ಪಿನ್ ಕೋಡು ಅಡ್ರೆಸ್ಸು ಮತ್ತು ಯಾವ ಪೋಸ್ಟು ಸಿಟಿ ಎಲ್ಲ ಹಾಕ್ಕೊಂಡು ಕೆಳಗಡೆ ಬಂದು ಏನೋ ಹ್ಯಾಂಡಿಕ್ಯಾಪ್ಟ್ ಅಂತ ಕೇಳ್ತಾರೆ, ಸರ್ವಿಸ್ ಮ್ಯಾನ ಇಲ್ಲ BPL ಕಾರ್ಡ್ ಇದೆಯೋ ಇಲ್ಲೋ ಪ್ರತಿಯೊಂದು ನೋಡಿಕೊಂಡು ನೋ ಅಂತ ಕೊಡ್ತಾ ಏನಿಲ್ಲಿ ಸಿಂಗಲ್ ಪೇರೆಂಟ್ ನೋ ಎಲ್ಲ ಕೊಟ್ಟು ಇಲ್ಲ ನೆಕ್ಸ್ಟ್ ಸೇವ್ ಆ್ಯಸ್ ಅಂತ ಕೊಟ್ಟರೆ ಸೇವ್ ಆಗುತ್ತೆ. ನೋಡ್ತಾ ಇದ್ವಿ ಆ್ಯಸ್ ಮೀನ್ ಸೇವ್ ಸಕ್ಸಸ್ಫುಲಿ ಅಂತ ಬಂತು. ಇಲ್ಲಿ ಸೆಕೆಂಡ್ ಪೇಜಿಗೆ ಬಂದಿದೆ ಇವಾಗ ನೋಡ್ತಾ ಇದ್ವಿ. ಫಸ್ಟ್ ಪೇಜ್ ಕಂಪ್ಲೀಟ್ ಆಗಿ ಸೆಕೆಂಡ್ ಪೇಜಿಗೆ ಬಂದಿದೆ ಇವಾಗ. ಹಾಗೆ ಮೇಲೆ ಬಂದು ಸೆಕೆಂಡ್ ಪೇಜಲ್ಲಿ ಇವಾಗ ನಾವಿಲ್ಲಿ ಫಿಲ್ ಮಾಡಬೇಕಾಗಿದ್ದು ಎಜುಕೇಷನ್ ಡೀಟೇಲ್ಸ್ನ ಫಿಲ್ ಮಾಡಬೇಕಾಗತ್ತೆ. ಎಜುಕೇಷನ್ ಡೀಟೇಲ್ಸ್ ಎಲ್ಲ ಇಲ್ಲಿ ನೀಟಾಗಿ ಫಿಲ್ ಮಾಡ್ತಾ ಹೋಗಬೇಕು. ಕಂಟ್ರಿ ಇದೆ, ಪಿನ್ ಕೋಡ್ನ ಹಾಕ್ಕೋಬೇಕಾಗತ್ತೆ, ಪಿನ್ ಕೋಡ್ನ ಎಂಟರ್ ಮಾಡ್ಕೋಬೇಕಾಗತ್ತೆ, ಸಿಟಿನ ಹಾಕ್ಕೋಬೇಕಾಗತ್ತೆ, ಯಾವ ಇನ್ಸ್ಟಿಟ್ಯೂಟಲ್ಲಿ ಇವಾಗ ಡೀಟೇಲಾಗಿ ಓದ್ತಾ ಇದ್ದಿದ್ದಲ್ಲ ಆ ಇನ್ಸ್ಟಿಟ್ಯೂಟ್ದು ಡೀಟೇಲ್ನ ಹಾಕ್ಕೋಬೇಕಾಗತ್ತೆ. ಪಿನ್ ಕೋಡ್ನ ಹಾಕ್ಕೊಂಡು ಅದಾದಮೇಲೆ ಸಿಟಿನ ಸೆಲೆಕ್ಟ್ ಮಾಡ್ಕೋಬೇಕು. ಅದಾದಮೇಲೆ ಪೋಸ್ಟ್ ಆಫೀಸ್ನ ಸೆಲೆಕ್ಟ್ ಮಾಡ್ಕೋಬೇಕು. ಪೋಸ್ಟ್ ಆಫೀಸ್ನ ಸೆಲೆಕ್ಟ್ ಮಾಡ್ಕೊಂಡಾದ್ಮೇಲೆ ಕೆಳಗಡೆ ಬಂದರೆ ಸ್ಟೇಟ್ ಆಲ್ರೆಡಿ ಇನ್ಬಿಲ್ಟ್ ಇದೆ. ಅದಕ್ಕೆ ಕೆಳಗಡೆ ಇಲ್ಲಿ ಪ್ರೆಸೆಂಟ್ ಇನ್ಸ್ಟಿಟ್ಯೂಟ್ ಆಗಲಿ ಕಾಲೇಜು ಇಲ್ಲ ಸ್ಕೂಲ್ ನೇಮ್ನ ಎಂಟರ್ನ ಮಾಡ್ಕೋಬೇಕಾಗತ್ತೆ. ಸೆಲೆಕ್ಟ್ ಮೇಲೆ ಕ್ಲಿಕ್ ಮಾಡಿದಾಗ ಇನ್ನೂ ಬಂದಿಲ್ಲ ಅಂದಾಗ ನೀವು ಎಂಟರ್ ಕಾಲೇಜ್ ನೇಮ್ ಅಂತ ಇದೆಯಲ್ಲ ಅಲ್ಲಿ ನೀವು ಹೆಸರನ್ನ ಟೈಪ್ ಮಾಡ್ಕೋಬೇಕು. ಕಾಲೇಜ್ ಹೆಸರನ್ನ ಇಲ್ಲಿ ಟೈಪ್ನ ಮಾಡ್ಕೋಬೇಕಾಗತ್ತೆ. ಟೈಪ್ನ ಮಾಡ್ಕೊಂಡಾದ್ಮೇಲೆ ಇಲ್ಲಿ ಕೆಳಗಡೆ ನೋಡ್ತಾ ಇರ್ಬೋದು ಕಾಲೇಜ್ ಇಮೇಲ್ ID ಕೇಳ್ತಾ ಇದೆ. ಕಾಲೇಜ್ ಇಮೇಲ್ IDನ ಹಾಕ್ಕೋಬೇಕಾಗತ್ತೆ. ನಿಮ್ಮ ID ಕಾರ್ಡಲ್ಲಿ ಏನು ಕಾಲೇಜಿಂದ ಕೊಟ್ಟಿತ್ತಲ್ಲ ID ಕಾರ್ಡಲ್ಲಿ ಇರ್ಬೋದು, ಇಲ್ಲಾಂದರೆ ಏನಾದರೂ ಪೇಮೆಂಟ್ ಸ್ಲಿಪ್ ಇರುತ್ತೆ ಅದರಲ್ಲಿ ಇರುತ್ತೆ ನೋಡ್ಬೋದು ನೀವು ಇಮೇಲ್ ID ಮತ್ತು ನಿಮ್ಮ ಕಾಲೇಜ್ ಫೋನ್ ನಂಬರ್ ಇರುತ್ತೆ ಅಲ್ಲಿ ನೋಡಿಕೊಂಡು ಎಂಟರ್ನ ಮಾಡ್ಕೊಳ್ಳಿ. ಅದಾದಮೇಲೆ ಪ್ರೀವಿಯಸ್ ಎಕ್ಸಾಮ್ ನೀವು ಏನು ಪಾಸ್ ಆಗಿರ್ತೀರಲ್ಲ ಫಸ್ಟ್ ಇಯರೋ ಸೆಕೆಂಡ್ ಇಯರೋ 10th ಸ್ಟ್ಯಾಂಡರ್ಡ್ ಕಂಪ್ಲೀಟ್ ಆಗಿದೆ ಅದನ್ನು ಸೆಲೆಕ್ಟ್ನ ಮಾಡ್ಕೋಬೇಕಾಗತ್ತೆ. ಯಾವ ಇಯರ್ ಕಂಪ್ಲೀಟ್ ಆಗಿದೆ ಲಾಸ್ಟ್ ಇಯರ್ ಅಂತ ಅಂದ್ಬಿಟ್ಟು. ಅದಾದಮೇಲೆ ಇಲ್ಲಿ ಎಷ್ಟು ಮಾರ್ಕ್ಸ್ ತೊಗೊಂಡಿದ್ದೀರ ಅಂತ ಕೇಳ್ತದೆ. ಎಷ್ಟು ಅಪ್ಟೈನ್ ಮಾರ್ಕ್ಸ್ ಎಷ್ಟು ಅಂತ ಅಂದ್ಬಿಟ್ಟು ಎಷ್ಟು ತೊಗೊಂಡಿದ್ದೀರ ಅದನ್ನ ಹಾಕ್ಕೋಬೇಕಾಗತ್ತೆ. ಮಾರ್ಕ್ಸ್ ಎಷ್ಟು ತೆಗ್ದಿದ್ದೀರ ಅಂತ ಅಂದ್ಬಿಟ್ಟು. ಅದಾದಮೇಲೆ ಕೆಳಗಡೆ ಬಂದರೆ ಟೋಟಲ್ ಮಾರ್ಕ್ಸ್ ಎಷ್ಟು ಪ್ರೀವಿಯಸ್ ಎಕ್ಸಾಮ್ಗೆ ಟೋಟಲ್ ಮಾರ್ಕ್ಸ್ ಎಷ್ಟು ಅಂತ ಇದು ಕೇಳ್ತಾ ಇದೆ. ಟೋಟಲ್ ಮಾರ್ಕ್ಸ್ ಎಷ್ಟು ಅಂತ ಹಾಕ್ಕೋಬೇಕಾಗತ್ತೆ. ಹಾಕ್ಕೊಂಡು ಆಟೋಮೆಟಿಕ್ಕಾಗಿ ನಿಮ್ಮ ಪರ್ಸೆಂಟೇಜಲ್ಲಿ ಪೀಚ್ ಆಗಿ ಬರುತ್ತೆ ಕೆಳಗಡೆ. ಅದಾದಮೇಲೆ ಇಲ್ಲಿ ಕೆಳಗಡೆ ಕರೆಂಟ್ ಕೋರ್ಸ್ ಯಾವುದು ಅಂತ ಕೇಳ್ತಾರೆ. ನೆಕ್ಸ್ಟ್ ಕೆಳಗಡೆ ಬಂದರೆ ಏನು ಇವಾಗ ಪ್ರೆಸೆಂಟ್ ಏನು ಓದ್ತಾ ಇದೆ ಕರೆಂಟ್ ಕೋರ್ಸ್ ಏನು ಓದ್ತಾ ಇದೆ ಅಂತ ಕೇಳ್ತಾರೆ. ಸೆಲೆಕ್ಟ್ ಮೇಲೆ ಕ್ಲಿಕ್ ಮಾಡಿದ್ರೆ ನೀವು ಏನು ಅಂತ ಅಂದ್ಬಿಟ್ಟು ಸೆಲೆಕ್ಟ್ನ ಮಾಡ್ಕೋಬೇಕಾಗತ್ತೆ. ಫಸ್ಟ್ ಇಯರೋ ಸೆಕೆಂಡ್ ಇಯರೋ ಇಲ್ಲ ಫಸ್ಟ್ ಇಯರ್ ಡಿಪ್ಲೊಮೊನೋ ಡಿಗ್ರಿನೋ ಏನು ಓದ್ತಾ ಇದೆ ಸೆಲೆಕ್ಟ್ನ ಮಾಡ್ಕೋಬೇಕಾಗತ್ತೆ. ಅದಾದಮೇಲೆ ಕೋರ್ಸ್ ಎಷ್ಟು ವರ್ಷ ಅಂತ 2 years ಅಂತ ಸೆಲೆಕ್ಟ್ನ ಮಾಡ್ಕೋಬೇಕು. ರೆಗ್ಯುಲರ್ ಸ್ಟೂಡೆಂಟ ನೀವು ಅಂತ ಕೇಳುತ್ತೆ. ರೆಗ್ಯುಲರ್ ಅಂತ ಸೆಲೆಕ್ಟ್ ಮಾಡ್ಕೊತಾ ಇದೀನಿ. ಅದಾದಮೇಲೆ ಕೆಳಗಡೆ ಆ್ಯನ್ಯುವಲ್ ಫೀಸ್ ಎಷ್ಟು ನಿಮ್ಮ ಕಾಲೇಜ್ ಫೀಸ್ ಎಷ್ಟು ಅಂತ ಇದೆ. ಫೀಸ್ನ ಇಲ್ಲಿ ಎಂಟರ್ನ ಮಾಡ್ಕೋಬೇಕಾಗತ್ತೆ. ಆ್ಯನ್ಯುವಲ್ ಫೀಸ್ ಎಷ್ಟು ಅಂತ ಹಾಕ್ಕೋಬೇಕಾಗತ್ತೆ. ಆ್ಯನ್ಯುವಲ್ ಫೀಸು ನೀವು ಎಷ್ಟು ಕಟ್ತೀರ ಅಂತ ಅಂದ್ಬಿಟ್ಟು ಹಾಕ್ಕೊಂಡು ಅದಾದಮೇಲೆ ಇಲ್ಲಿ ಕೆಳಗಡೆ ನಿಮ್ಮ ಕೋರ್ಸ್ ಯಾವಾಗಿಂದ ಸ್ಟಾರ್ಟ್ ಆಗಿದೆ ಅಂತ ಕೇಳುತ್ತೆ. ನೆಕ್ಸ್ಟು ಆಪ್ಷನ್ನು ಇಲ್ಲಿ ಆ್ಯನ್ಯುವಲ್ ಫೀಸ್ ಎಷ್ಟು ಅಂತ ಅಂದ್ಬಿಟ್ಟು ಎಂಟರ್ ಆದಮೇಲೆ ಕೋರ್ಸ್ ಸ್ಟಾರ್ಟೆಡ್ ಫ್ರಮ್ ಅಂತ ಕೇಳ್ತಾರೆ. ಡೇಟ್ನ ಸೆಲೆಕ್ಟ್ನ ಮಾಡ್ಕೋಬೇಕಾಗುತ್ತೆ. ಯಾವಾಗ ಸ್ಟಾರ್ಟ್ ಆಗಿದೆ ಡೇಟು ಅಂತ ಅಂದ್ಬಿಟ್ಟು ಹಾಕ್ಕೊಳ್ಳಿ. ಎಕ್ಸಾಕ್ಟ್ ಡೇಟ್ನ ಹಾಕ್ಕೊಂಡಾದ್ಮೇಲೆ ಫೈನಲ್ ಎಕ್ಸಾಮ್ ಯಾವಾಗ ನೆಕ್ಸ್ಟ್ ಬಂದರೆ ಫೈನಲ್ ಎಕ್ಸಾಮ್ ಯಾವಾಗ ಅನ್ನೋದನ್ನು ಕೂಡ ಇಲ್ಲಿ ಸೆಲೆಕ್ಟ್ನ ಮಾಡ್ಕೋಬೇಕಾಗತ್ತೆ. ಯಾವಾಗ ಮಿನಿಮಮ್ ಅಂದಾಜಲ್ಲಿ ಹಾಕೊಳ್ಳಿ ಇಂಥ ಮಂತಲ್ಲಿ ಅಂತ ಎಕ್ಸಾಮ್ ಆಗುತ್ತೆ ಅಂತ ಗೊತ್ತಿರುತ್ತಲ್ಲ ಆ ಮಂತನ್ನ ಸೆಲೆಕ್ಟ್ ಮಾಡಿಕೊಂಡು ಹಾಕ್ಕೋಬೇಕಾಗತ್ತೆ. ಹಾಕ್ಕೊಂಡಾದ್ಮೇಲೆ ನೆಕ್ಸ್ಟ್ ಬಂದರೆ ರಿಕ್ವೈರ್ಡ್ ಸ್ಕಾಲರ್ಶಿಪ್ ಅಮೌಂಟ್ ಫೀಸ್ ಪರ್ ಮಂತಲ್ಲಿ ಕೇಳ್ತಾರೆ. ನಿಮಗೆ 1000 rupees ಅಂತ ಹಾಕ್ಕೊಂಡು ನಿಮ್ಗೆ ಅಪ್ರೂವಲ್ ಆಗುತ್ತೆ. 1000 rupees ಅಂತ ಹಾಕ್ಕೊಳ್ಳಿ. ಇಲ್ಲಿ ರಿಕ್ವೈರ್ಡ್ ಪರ್ ಮಂತ್ಗೆ ನಿಮಗೆ ಎಷ್ಟು ರಿಕ್ವೈರ್ಡ್ ಆಗುತ್ತೆ ಅನ್ನೋದನ್ನ ಇಲ್ಲಿ ಹಾಕ್ಕೋಬೇಕಾಗತ್ತೆ. ಹಾಕ್ಕೊಂಡಾದ್ಮೇಲೆ ಕೆಳಗಡೆ ಬಂದರೆ ಇದಕ್ಕೂ ಮುಂಚೆ ನೀವು ಜಿಂದಾಲ್ ಅಪ್ಲಿಕೇಶನ್ ಹಾಕಿದ್ದೀರಾ ಅಂತ ಕೇಳ್ತಾ ಇದೆ. ಇಲ್ಲಿ ಜಿಂದಾಲ್ ಅಪ್ಲಿಕೇಶನ್ ಹಾಕಿದ್ದೀರಾ ಅಂತಂದರೆ ಎಸ್ ಅಂತ ಕೊಡಿ, ಇಲ್ಲಾಂದರೆ ಇಲ್ಲ ಅಂತ ಕೊಟ್ಕೊಂಬನ್ನಿ. ಎಲ್ಲದಕ್ಕೂ ನೋ ಅಂತಲೇ ಕೊಟ್ಕೊಬರ್ಬೇಕಾಗತ್ತೆ. ಇಲ್ಲಿ ನೋ ಅಂತ ಸೆಲೆಕ್ಟ್ ಮಾಡಿದ್ರೆ ನೋ ಅಂತ ಆಪ್ಷನ್ ಬರುತ್ತೆ. ಎಲ್ಲ ಸೆಲೆಕ್ಟ್ ಮಾಡ್ಕೊಂಬರ್ಬೇಕಾಗತ್ತೆ. ಇದೆಲ್ಲ ಆದಮೇಲೆ ಕೆಳಗಡೆ ಬಂದೆ ಲಾಸ್ಟಲ್ಲಿ ಕರೆಂಟ್ ಸ್ಟೇ ಅಂತ ಅಂದ್ಬಿಟ್ಟು ಕೇಳ್ತಾ ಇದೆಯಲ್ಲ ಲಾಸ್ಟ್ 23rd ಕರೆಂಟ್ ಸ್ಟೇಯಲ್ಲಿ ನೀವು ಸೆಲೆಕ್ಟ್ನ ಮೇಲೆ ಕ್ಲಿಕ್ನ ಮಾಡಿದ್ರೆ ನಿಮಗೆ
ನೋಡ್ತಾ ಇರ್ಬೋದು ಕರೆಂಟ್ ಸ್ಟೇ ಮೇಲೆ ಕ್ಲಿಕ್ ಮಾಡಿದೆ. ಕಾಲೇಜ್ ಹಾಸ್ಟೆಲ್ಲು ಮತ್ತು ಪಿ ಜಿ ರೂಮ್ ರೆಂಟು ಇಲ್ಲ ಹೋಮ್ ಅಂತ ಕೇಳ್ತಾ ಇದೆ. ಇಲ್ಲಿ ನಾನು ಕಾಲೇಜ್ ಹಾಸ್ಟೆಲ್ ಅಂತ ಸೆಲೆಕ್ಟ್ನ ಮಾಡ್ಕೊತಾ ಇದ್ದೀನಿ. ಸೆಲೆಕ್ಟ್ ಆದಮೇಲೆ ಆ ಪಿ ಜಿ ಇಲ್ಲ ಹಾಸ್ಟೆಲ್ನ ಅಡ್ರೆಸ್ನ ನೀವು ಇಲ್ಲಿ ಟೈಪ್ನ ಮಾಡ್ಕೋಬೇಕಾಗತ್ತೆ. ಅಡ್ರೆಸ್ನ ಟೈಪ್ ಮಾಡಾದ್ಮೇಲೆ ಕೆಳಗಡೆ ಮೆಸ್ ಬಿಲ್ ಎಷ್ಟು ಬರುತ್ತೆ ಅನ್ನೋದನ್ನ ಇಲ್ಲಿ ಎಂಟರ್ನ ಮಾಡ್ಕೋಬೇಕಾಗತ್ತೆ. ಮೆಸ್ ಬಿಲ್ ಎಷ್ಟು ಅಂತ ಎಂಟರ್ ಮಾಡಿ ಸಬ್ಮಿಟ್ ಅಂತ ಕೊಡಬೇಕಾಗತ್ತೆ. ಸಬ್ಮಿಟ್ ಕೊಟ್ಟರೆ ನೋಡ್ತಾ ಇರ್ಬೋದು ಸಕ್ಸಸ್ಫುಲ್ಲಾಗಿ ಸೇವ್ ಆಗಿದೆ. ನೆಕ್ಸ್ಟ್ ಥರ್ಡ್ ಆಪ್ಷನ್ಗೆ ಬಂದಿದೆ. ಇಲ್ಲಿ ನೋಡ್ತಾ ಇರ್ಬೋದು ಥರ್ಡ್ ಪೇಜ್ ಓಪನ್ ಆಗಿದೆ. ಇಲ್ಲಿ ಬಂದರೆ ಪೇರೆಂಟ್ ಅಲ್ಲ ಗಾರ್ಡಿಯನ್ ಇನ್ಫಾರ್ಮೇಷನ್ ಅಂತ ತೋರಿಸ್ತದೆ. ಪೇರೆಂಟ್ಸ್ ಆರ್ ಗಾರ್ಡಿಯನ್ಸ್ ಇನ್ಫಾರ್ಮೇಷನ್ ಕೊಡಬೇಕಾಗತ್ತೆ. ಇಲ್ಲಿ ಪೇರೆಂಟ್ ನೇಮ್ ಕೊಡಬೇಕಾಗತ್ತೆ, ಎಂಟರ್ನ ಮಾಡ್ಕೊಬೇಕಾಗತ್ತೆ. ಪೇರೆಂಟ್ ಹೆಸರನ್ನ ಇಲ್ಲಿ ಟೈಪ್ ಮಾಡ್ಕೊಂಡಾದ್ಮೇಲೆ ಇಲ್ಲಿ ಕೆಳಗಡೆ ರಿಲೇಷನ್ ಏನು ರಿಲೇಷನ್ ಆಗಬೇಕು ಅದು ನಿಮಗೆ ಅಂತ ಕೇಳುತ್ತೆ. ಇಲ್ಲಿ ನೆಕ್ಸ್ಟು ಸೆಲೆಕ್ಟ್ ರಿಲೇಷನ್ ಅಂತ ಇದೆಯಲ್ಲ, ರಿಲೇಷನ್ ಏನಾಗಬೇಕು ತಂದೆನೋ ತಾಯಿನೋ ಯಾರು ಅಂತ ಕೇಳುತ್ತೆ. ಸೆಲೆಕ್ಟ್ನ ಮಾಡ್ಕೊಳ್ಳಿ. ಅದಾದಮೇಲೆ ಯಾವ್ದು ನಂಬರ್ ಹಾಕಿ ಪೇರೆಂಟ್ ಹಾಕಿದಲ್ಲ ಅವರ ಮೊಬೈಲ್ ನಂಬರ್ನ ಕೊಟ್ಕೋಬೇಕಾಗತ್ತೆ. ಪೇರೆಂಟ್ ಮೊಬೈಲ್ ನಂಬರ್ ಎಂಟರ್ ಮಾಡಿ ಕೆಳಗಡೆ ಮತ್ತು ಆಲ್ಟರ್ನೇಟಿವ್ ನಂಬರ್ನ ಕೇಳ್ತಾರೆ, ಅದು ಕೂಡ ಟೈಪ್ನ ಮಾಡ್ಕೊಂಡು ನಂಬರ್ನ ಎಂಟರ್ನ ಮಾಡ್ಕೋಬೇಕಾಗತ್ತೆ. ಅದಾದಮೇಲೆ ಇಮೇಲ್ ಐ ಡಿ ಕೇಳ್ತಾ ಇದೆ, ಪೇರೆಂಟ್ಸ್ನ ಇಮೇಲ್ ಐ ಡಿನ ಎಂಟರ್ನ ಮಾಡ್ಕೋಬೇಕಾಗತ್ತೆ. ಅದಾದಮೇಲೆ ನೆಕ್ಸ್ಟ್ ಬಂದರೆ ಇಲ್ಲಿ ನೋಡ್ತಾ ಇರ್ಬೋದು ಇಮೇಲ್ ಐ ಡಿ ಹಾಕೋದಾದ್ಮೇಲೆ ಆಕ್ಯುಪೇಷನ್ ಕೇಳ್ತಾರೆ, ಅಂದರೆ ಏನು ಕೆಲಸ ಮಾಡ್ತಾರೆ ಅಂತ ಅಂದ್ಬಿಟ್ಟು ಇಲ್ಲಿ ನೀವು ಆಧಾರ್ ಅಂತ ಸೆಲೆಕ್ಟ್ ಮಾಡಿಕೊಂಡು ಇಲ್ಲಿ ಇನ್ಕಮ್ ಸರ್ಟಿಫಿಕೇಟ್ ಕೇಳುತ್ತೆ. ಆಮೇಲೆ ಇನ್ಕಮ್ ಸರ್ಟಿಫಿಕೇಟ್ನ ಅಟ್ಯಾಚ್ ಮಾಡಬೇಕು ಅಂತ ಅಂದ್ಬಿಟ್ಟು ಆಧಾರ್ ಅಂತ ಕ್ಲಿಕ್ ಮಾಡಿ ಇಲ್ಲಿ ನೀವು ಕೂಲಿ ಅಂತ ಹಾಕಿ ಕೊಡಬೇಕಾಗತ್ತೆ. ಕೂಲಿ ಅಂತ ಹಾಕಿ ಎಂಟರ್ ಮಾಡಿ ಸಬ್ಮಿಟ್ ಮಾಡಿ ಇಲ್ಲಿ ಕೆಳಗಡೆ ಬಂದರೆ ಆ್ಯನ್ಯುವಲಿ ಫ್ಯಾಮಿಲಿ ಇನ್ಕಮ್ ಎಷ್ಟು ಅಂತ ಕೇಳ್ತಿದೆ. ನಿಮ್ಮ ಸರ್ಟಿಫಿಕೇಟಲ್ಲಿ ಎಷ್ಟಿರುತ್ತಲ್ಲ ಆ್ಯನ್ಯುವಲ್ ಇನ್ಕಮು ಕ್ಯಾಸ್ಟ್ ಇನ್ಕಮ್ ಸರ್ಟಿಫಿಕೇಟಲ್ಲಿ ಅಷ್ಟನ್ನು ಇಲ್ಲಿ ಮೆನ್ಷನ್ ಮಾಡಬೇಕು. ಸೇವ್ ಆ್ಯಂಡ್ ನೆಕ್ಸ್ಟ್ ಅಂತ ಕೊಡಬೇಕಾಗತ್ತೆ. ನೋಡ್ತಾ ಇರ್ಬೋದು ಸೇವ್ ಅಂತ ಆಯಿತು. ಇವಾಗ ಸೇವ್ ಆಗಿದೆ ಸಕ್ಸಸ್ಫುಲ್ಲಾಗಿ. ನೆಕ್ಸ್ಟ್ ಬಂದರೆ ಇಲ್ಲಿ ಲಾಸ್ಟ್ ಫೋರ್ತ್ ಪೇಜ್ಗೆ ಹೋಗಿದೆ. ಇಲ್ಲಿ ಫೋರ್ತ್ ಪೇಜಲ್ಲಿ ನೋಡ್ತಾ ಇರ್ಬೋದು ನಿಮ್ಮ ಬ್ಯಾಂಕ್ ಡೀಟೇಲ್ಸ್ನ ಕೇಳ್ತಾ ಇದೆ. ಇಲ್ಲಿ ಬ್ಯಾಂಕ್ ಡೀಟೇಲ್ಸ್ನ ಫಿಲ್ನ ಮಾಡಬೇಕಾಗತ್ತೆ. ಫಸ್ಟು IFSC ಕೋಡ್ನ ಹಾಕೊಳ್ಳಿ. IFSC ಕೋಡು, ಬ್ಯಾಂಕ್ ನೇಮು ಮತ್ತು ಅಕೌಂಟ್ ನಂಬರ್ ಹಾಕ್ಕೋಬೇಕಾಗತ್ತೆ. ಮತ್ತು ಬೆನಿಫಿಷರಿ ನೇಮ್ ಆಲ್ರೆಡಿ ಇಲ್ಲಿ ತೋರಿಸ್ತಾ ಇದೆ, ಯಾಕೆಂದರೆ ಅವ್ರದ್ದೇ ಡೀಟೇಲ್ ತುಂಬ್ತಾ ಇರೋದ್ರಿಂದ ಸ್ಟೂಡೆಂಟ್ ನೇಮ್ ಇಲ್ಲಿ ತೋರಿಸ್ತಾ ಇರುತ್ತೆ. ಬ್ರಾಂಚ್ ನೇಮು ಮತ್ತು ಯಾವ ಅಡ್ರೆಸ್ ಪ್ರತಿಯೊಂದು ಹಾಕ್ಕೊಂಡು ಇಲ್ಲಿ ನೋಡ್ತಾ ಇದ್ವಿ. ಬ್ಯಾಂಕ್ ಪಾಸ್ಬುಕ್ ಕೂಡ ಅಪ್ಲೋಡ್ನ ಮಾಡಬೇಕು. ಇಲ್ಲಿ ಪಾಸ್ಬುಕ್ PDF ಫೈಲಲ್ಲಿ ಇರಬೇಕಾಗತ್ತೆ. ನೋಡ್ತಾ ಇದ್ದಲ್ಲ PDF ಫೈಲಲ್ಲಿ ನೀವು ಒಂದು ಪಾಸ್ಬುಕ್ಕನ್ನು ನೀವು ಅಪ್ಲೋಡ್ನ ಮಾಡ್ಕೋಬೇಕಾಗತ್ತೆ. ಮಾಡಿಕೊಂಡು ಸಬ್ಮಿಟ್ ಅಂತ ಇದೆಯಲ್ಲ ಸಬ್ಮಿಟ್ ಅಂತ ಕೊಟ್ಟು ನೋಡ್ತಾ ಇರ್ಬೋದು ಸಕ್ಸಸ್ಫುಲ್ಲಾಗಿ ಸೇವ್ ಆಗಿದೆ. ಇಲ್ಲಿ ನೋಡ್ತಾ ಇರ್ಬೋದು ನಿಮ್ಮ ಅಪ್ಲಿಕೇಶನ್ ರಿವ್ಯೂನ ಇಲ್ಲಿ ಮಾಡ್ಬೋದಾಗಿರುತ್ತೆ. ಪ್ರತಿಯೊಂದು ರಿವ್ಯೂ ಕರೆಕ್ಟಾಗಿದೆಯೋ ಇಲ್ವೋ ಅಂತ ಚೆಕ್ನ ಮಾಡಬೇಕಾಗತ್ತೆ. ರಿವ್ಯೂವಲ್ಲಿ ಪ್ರತಿಯೊಂದು ನಿಮ್ಮ ಹೆಸರಾಗಿರ್ಬೋದು, ಡೀಟೇಲ್ ಆಗಿರ್ಬೋದು, ಏನೆಲ್ಲ ಡೀಟೇಲ್ ಕೊಟ್ಟು ಇದೆಲ್ಲ ಫಿಲ್ ಮಾಡಿ ಇದೆಲ್ಲ ಪ್ರತಿಯೊಂದು ಕೂಡ ನೀವು ಇಲ್ಲಿ ಏನಾದರೂ ರಾಂಗ್ ಇದೆ ಕೂಡ ನೀವು ಎಡಿಟಿಂಗ್ನ ಮಾಡ್ಕೊಬೋದಾಗಿರುತ್ತೆ. ಇಲ್ಲಿ ಚೆಕ್ ಮಾಡ್ಕೊಳ್ಳಿ, ಒಂದ್ಸಲಿ ವೆರಿಫೈನ ಮಾಡ್ಕೋಬೇಕಾಗತ್ತೆ. ಇಲ್ಲಿ ಪ್ರತಿಯೊಂದು ವೆರಿಫೈ ಮಾಡ್ಕೊಂಡು ಕೆಳಗಡೆ ಬಂದ ಲಾಸ್ಟಲ್ಲಿ ಇಲ್ಲಿ ಎಡಿಟಿಂಗ್ ಅಂತ ಇದೆಯಲ್ಲ ಎಡಿಟಿಂಗ್ ಮೇಲೆ ಕೊಟ್ಟರೆ ಕ್ಲಿಕ್ ಮಾಡೋದು ನಿಮ್ಗೆ ಎಡಿಟಿಂಗ್ ಕೂಡ ಮಾಡ್ಕೋಬೋದಾಗಿರುತ್ತೆ. ಇಲ್ಲಿ ಎಡಿಟಿಂಗ್ ಅಂತ ಇದೆಯಲ್ಲ ಎಡಿಟ್ ಮೇಲೆ ಕ್ಲಿಕ್ನ ಮಾಡಿದ್ರೆ ಎಡಿಟ್ ಮಾಡ್ಕೋಬೋದಾಗುತ್ತೆ. ಈ ಪೇಜಲ್ಲಿ ಫಸ್ಟ್ ಪೇಜಲ್ಲಿ ಮಾಡ್ಬೋದು. ಅದಾದಮೇಲೆ ಸೆಕೆಂಡ್ ಪೇಜ್ ಇದೆಯಲ್ಲ ಆ ಸೆಕೆಂಡ್ ಪೇಜ್ ಪ್ಲಸ್ ಮೇಲೆ ಕ್ಲಿಕ್ ಮಾಡಿದ್ರೆ ಸೆಕೆಂಡ್ ಪೇಜ್ ಕೂಡ ಈ ಥರ ಓಪನ್ ಆಗುತ್ತೆ. ಇಲ್ಲಿ ಕೂಡ ನೀವು ಚೆಕ್ ಮಾಡಿಕೊಂಡು ಇಲ್ಲಿ ಕೂಡ ನೀವು ಎಡಿಟಿಂಗ್ ಅಂದರೆ ಎಡಿಟಿಂಗ್ ಮೇಲೆ ಕ್ಲಿಕ್ ಮಾಡಿ ಎಡಿಟ್ ಮೇಲೆ ಕ್ಲಿಕ್ ಮಾಡಿದ್ರೆ ನೀವು ಎಡಿಟ್ ಮಾಡ್ಕೋಬೋದಾಗಿರುತ್ತೆ. ನೋಡೋದಲ್ಲ ಇವಾಗ ಅದೇ ಥರ ಸೇಮ್ ಟು ಥರ್ಡ್ ಪೇಜು ಅಷ್ಟೇ, ಫೋರ್ತ್ ಪೇಜು ಅಷ್ಟೇ ಸೇಮ್ ಅದೇ ರೀತಿ ನೀವು ಮಾಡ್ಕೊಬೋದಾಗಿರುತ್ತೆ. ಚೆಕ್ ಮಾಡ್ಕೊಳ್ಳಿ. ಹಾಗೆ ಚೆಕ್ ಮಾಡ್ಕೊಂಡು ಎಲ್ಲ ಕರೆಕ್ಟಾಗಿದೆ ಅಂದಾಗ ಲಾಸ್ಟಿಗೆ ಬಂದಾಗ ಇಲ್ಲಿ ನೋಡ್ತಾ ಇರ್ಬೋದು ಸಬ್ಮಿಟ್ ಅಪ್ಲಿಕೇಶನ್ ಅಂತ ನೋಡ್ತಾ ಇರೋ ಲಾಸ್ಟು ಎಡಿಟಿಂಗ್ ಎಲ್ಲ ಕರೆಕ್ಟಾಗಿದೆ ಅಂದಾಗ ಇಲ್ಲಿ ಲಾಸ್ಟ್ ಸಬ್ಮಿಟ್ ಅಪ್ಲಿಕೇಶನ್ ಅಂತ ಇದೆಯಲ್ಲ ಅದ್ರ ಮೇಲೆ ಕ್ಲಿಕ್ನ ಮಾಡಬೇಕಾಗತ್ತೆ. ಸಬ್ಮಿಟ್ ಅಂತ ಕೊಟ್ಟಿದ ತಕ್ಷಣ ನೋಡ್ತಾ ಇರ್ಬೋದು ಈ ಥರ ಸಕ್ಸಸ್ಫುಲ್ ಆಗಿ ಥ್ಯಾಂಕ್ ಯು ಫಾರ್ ದ ಫೈನಲ್ ಸಬ್ಮಿಷನ್, ಯು ವಾಂಟ್ ಬಿ ಏಬಲ್ ಟು ಮೇಕ್ ಚೇಂಜ್ ಆಫ್ಟರ್ ದಿಸ್ ಅಂತ ಕೊಡ್ತಾರೆ. ಕನ್ಫರ್ಮ್ ಫೈನಲ್ ಸಬ್ಮಿಷನ್ ಅಂತ ಇದೆ ಅಲ್ಲ ಕೊಟ್ಟು ನೋಡ್ತಾ ಸಬ್ಮಿಷನ್ ಕಂಪ್ಲೀಟೆಡ್ ಆಗಿದೆ. ಇವು ನಿಮ್ಮ ಅಪ್ಲಿಕೇಶನ್ ನಂಬರ್ ಕೂಡ ಜನ್ರೇಟ್ ಆಗಿ ಬಂದಿದೆ, ಅಕ್ನಾಲೇಜ್ಮೆಂಟ್ ನಂಬರು ಅಂತ ತೊಗೊಂಡು ನಿಮಗೆ ಒಂದಿನ ಇಲ್ಲ 2 ದಿನದೊಳಗಡೆ ನಿಮಗೆ ಅಪ್ಲೋಡ್ ಡಾಕ್ಯುಮೆಂಟ್ ಅಂತ ಅಂದ್ಬಿಟ್ಟು ಬರುತ್ತೆ. ಇವಾಗ ನೋಡ್ತಾ ಇರ್ಬೋದು ಓಕೆ ಆಗಿದೆ. ಇಲ್ಲಿ ಬಂದರೆ ರಿವ್ಯೂವಲ್ಲಿ ಇಲ್ಲಿ ನೋಡ್ತಾ ಇದ್ದಲ್ಲ ಇಲ್ಲಿ ಇನ್ ರಿವ್ಯೂ ಅಂತ ಇದೆ. ಇಲ್ಲಿ ಸ್ಟೇಟಸಲ್ಲಿ ನೋಡ್ತಾ ಇರ್ಬೋದು ಇನ್ ರಿವ್ಯೂ ಅಂತ ಇದೆ. ಇಲ್ಲಿ ಅಪ್ಲೋಡ್ ಡಾಕ್ಯುಮೆಂಟ್ ಅಂತ ಬರಬೇಕಾಗತ್ತೆ. ಸ್ಟೇಟಸಲ್ಲಿ ಬಂದು ಅಪ್ರೂವ್ ಡಾಕ್ಯುಮೆಂಟ್ಸ್ ಅಂತ ಬಂದಾಗ ನೀವು ಡಾಕ್ಯುಮೆಂಟ್ಸ್ ಏನೆಲ್ಲ ಅಪ್ಲೈ ಮಾಡಿದ್ದೀರಲ್ಲ ಇವಾಗ ಸೇಮ್ ಆಧಾರ್ ಕಾರ್ಡ್ ಆಗಿರ್ಬೋದು, ಇನ್ಕಮ್ ಕ್ಯಾಸ್ಟ್ ಆಗಿರ್ಬೋದು, ಮತ್ತು ನಿಮ್ಮ ಸ್ಕೂಲ್ದು ಡಾಕ್ಯುಮೆಂಟ್ SLC ಆಗಿರ್ಬೋದು, PU ಆಗಿರ್ಬೋದು ಡಾಕ್ಯುಮೆಂಟ್ನ ಅಪ್ಲೋಡ್ನ ಮಾಡಬೇಕಾಗತ್ತೆ. ಇಲ್ಲಿ ವ್ಯೂ ಅಂತ ಕೊಟ್ಟರೆ ನೀವು ಏನೆಲ್ಲ ಇವಾಗ ಅಪ್ಲಿಕೇಶನ್ ಹಾಕಿದಲ್ಲ ಇದು ಕೂಡ ನಿಮ್ಗೆ ಆಮೇಲೆ ತೋರಿಸುತ್ತೆ ಯಾವ ರೀತಿ ತೊಗೊಬೇಕು ಅಕ್ನಾಲೇಜ್ಮೆಂಟ್ ಅಂತ. ಫಸ್ಟು ಅಲ್ಲಿ ಅಪ್ಡೇಟ್ ಮಾಡೋದಕ್ಕೆ ಬರಬೇಕಾಗತ್ತೆ. ಒಂದು ದಿನ ಆದಮೇಲೆ ನಿಮಗೆ ಇಲ್ಲಿ ಪ್ರಿವ್ಯೂ ಮೇಲೆ ಕ್ಲಿಕ್ ಮಾಡಿದ್ರೆ ತೋರಿಸುತ್ತೆ. ನೋಡೋದಲ್ಲ ಯಾವ ರೀತಿ ಅಪ್ಲೈ ಮಾಡೋದು ಹೇಗೆ ಅಂತ ಅಂದ್ಬಿಟ್ಟು ಇದಾದಮೇಲೆ ನೆಕ್ಸ್ಟ್ ಸ್ಟೆಪ್ ಯಾವ ರೀತಿ
ರೀತಿ ಅಪ್ಲೈ ಮಾಡೋದು ಅನ್ನೋದನ್ನ ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತೀನಿ. ಈ ವಿಡಿಯೋ ನಿಮಗೆ ಯೂಸ್ಫುಲ್ ಆಯಿತು ಅಂದ್ಕೊಂಡು ಯೂಸ್ ಆಗಿದೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ತಿಳಿಸಿ. ಸಿಗೋಣ ಮತ್ತೊಂದು ಹೊಸ ವಿಡಿಯೋದಲ್ಲಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.